ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ದ ವೇಟ್ ಈಸ್ ಓವರ್. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ. ಸ್ವಲ್ಪ ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋದು. ಸೊ ಯಾರೆಲ್ಲ ಕಾಯ್ತಾ ಇದ್ದೀರಿ ಗಾಯ್ಸ್ ಸೀಸನ್ 12ಕ್ಕೆ? ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಯಾರು ಆಂಕರಿಂಗ್ ಅಂತ ನಿರೂಪಣೆ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಕಿಚ್ಚ ಸುದೀಪ್ ಸರ್ ಇರ್ತಾರಾ ಇರಲ್ವಾ ಅಂತ. ಸೊ ಇನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಹಾಕೊಂಡು ಅಂತ ಹೇಳ್ತಾ ಬನ್ನಿ. ಇವಾಗ ಯಾರು ನಿರೂಪಣೆ ಮಾಡ್ತಾರೆ ನೋಡ್ಕೊಂಬರೋಣ. ಬಿಗ್ ಬಾಸ್ನ 12ರ ಒಂದು ನಿರೂಪಣೆ ಏನಿದೆ, ನಮ್ಮ ಕಿಚ್ಚ ಸುದೀಪ್ ಸರ್ ವಾಪಸ್ ಬರ್ತೀನಿ ಅಂತ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ಒಂದು ರೂಮರ್ಸ್ ಬರ್ತಾ ಇದೆ. ಅದಕ್ಕೂ ಮುಂಚೆ ಸುದೀಪ್ ಸರ್ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನಾನೇನಾದರೂ ಆಂಕರಿಂಗ್ ಮಾಡಬೇಕು ಅಂತಂದ್ರೆ ಬಿಗ್ ಬಾಸ್ 12. ಅದಕ್ಕೂ ಮುಂಚೆ ನನ್ನದಷ್ಟು ಒಂದು ಬೇಡಿಕೆಗಳಿದೆ. ಅದು ಮೊದಲನೇದಾಗಿ ಅದು ನೆರವೇರಬೇಕು. ಏನಪ್ಪ ಅದು ಒಂದಷ್ಟು ಬೇಡಿಕೆಗಳು ಅಂತಂದ್ರೆ, ಮೊದಲನೇದಾಗಿ ಅವರು ಕಲರ್ಫುಲ್ ಆಗಿರ್ಬೇಕಂತೆ. ಸೊ ಮನೆ ಕಲರ್ಫುಲ್ ಆಗಿರ್ಬೇಕು. ಅಂದ್ರೆ ಕಲರ್ಫುಲ್ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ತರನು ಕಲರ್ಫುಲ್ ಆಗಿರ್ತಿತ್ತು. ಬಟ್ ಅವರ ಒಂದು ಅಭಿರುಚಿ, ಐ ಮೀನ್ ಕನ್ನಡಕ್ಕಾಗಿ ಒಂದಷ್ಟು ಕನ್ನಡದ ಸೊಬಗಿರ್ಬೇಕು. ಅಂದ್ರೆ ಲೈಕ್ ಒಂದಷ್ಟು ಗಾದೆಗಳು, ಒಂದಷ್ಟು ಒಗಟುಗಳು ಅಂಡ್ ಒಂದಷ್ಟು ಕನ್ನಡದ ಬಾವುಟ ತರ ಒಂದು ಎಲ್ಲೋ ರೆಡ್. ಸೊ ಆ ಒಂದು ಇದರಲ್ಲಿ ಥೀಮಲ್ಲಿ ಏನಾದರೂ ಒಂದು ಇರಬೇಕು ಅಂತ ಅವರ ಒಂದು ಅನಿಸಿಕೆ ಇಲ್ಲಿ. ಎಕ್ಸಾಕ್ಟ್ಲಿ. ಕಲರ್ಫುಲ್ ಅಂತಂದ್ರೆ ನೀವು ಇಮ್ಯಾಜಿನೇಷನ್ ಬೇರೆ ತರ ಅಲ್ಲ. ಕಲರ್ಫುಲ್ ಅಂತಂದ್ರೆ ಕನ್ನಡದ ಒಂದಷ್ಟು ರಾರಾಜ್ ಅಂದ್ರೆ ಕಾಣಿಸ್ಬೇಕು ಅವರು. ನಾವು ಈಗ ಕನ್ನಡದಲ್ಲಿ ನಿರೂಪಣೆ ಮಾಡ್ತಾರದು 12 ವರ್ಷ 10 ವರ್ಷ ಯಾರು ಕೂಡ ಮಾಡಿದ್ರು. ಇವನ್ ಸಲ್ಮಾನ್ ಖಾನ್ ಸರ್ ಕೂಡ ಮಾಡೋಕ್ಕಾಗಿಲ್ಲ. 2 ಸೀಸನ್ ಬಿಟ್ಟಿದ್ರು, 2-3 ಸೀಸನ್ ಬಿಟ್ಟಿದ್ದಾರೆ. ಬೇರೆಯವ್ರು ಯಾರೋ ನಿರೂಪಣೆ ಮಾಡಿರೋದು ಕೂಡ ಉಂಟು. ಬಟ್ ಇಲ್ಲಿ ಕನ್ನಡದಲ್ಲಿ ಆ ಥರ ಅಲ್ಲ ಗುರು. 1 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ. ಬಟ್ ಸುದೀಪ್ ಸರೇ ನಡ್ಸ್ಕೊಂಡು ಬಂದಿರೋದು 11 ವರ್ಷ ನಡ್ಸ್ಕೊಂಡು ಬಂದಿರೋದು. ಇದು 12ನೇ ಸೀಸನ್ ಇವಾಗ. ಸೊ ನನ್ನ ಪ್ರಕಾರ 12ನೇ ಸೀಸನ್ಗೆ ಬೇರೆ ಯಾರಾದ್ರೂ ಬಂದಿದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಆಗಿ ಉಳ್ಕೊಂತಿರ್ಲಿಲ್ವೇನೋ. ಅದು ಒಂಥರ ಡಿಫ್ರೆಂಟ್. ಈಗ ಈ ತರ ಹೈಪ್ ಬರ್ತಿಲ್ಲ. ಎಕ್ಸಾಕ್ಟ್ಲಿ. ಹೆಂಗೆ ಅಂತಂದ್ರೆ, ನಾನು ಈಗ ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೋಡಿ, ಮಜಾ ಟಾಕೀಸ್ ಅನ್ನೋದು ಅಷ್ಟು ವರ್ಷದಿಂದ ಎಂಟರ್ಟೈನ್ ಮಾಡ್ಕೊಂಡ್ ಬಂತ ಸೀಸನ್. ಈ ಸೀಸನ್ ನಾನು ತುಂಬಾ ರಿವ್ಯೂಸ್ಗಳನ್ನ ಕೇಳಿದ್ದೀನಿ ಅಂತ. ಅಂದ್ರೆ ಮಜಾ ಟಾಕೀಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟೊಂದು ಚಾರ್ಮ್ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಸತಿನೂ ನಾವು ನೋಡ್ತಾ ಇರ್ಬೇಕಾದ್ರೆ, ಯಾಕಂದ್ರೆ ಹಳೆ ಕ್ಯಾಸ್ಟ್ ಮೆಂಬರ್ಸ್ ಗಳೇ ನಮ್ಗೆ ಒಂಥರ ಎಮೋಷನ್ಸ್ ಆಗಿರ್ತೀವಿ. ಇವಾಗ ಲಾಸ್ಟ್ ಸೀಸನ್ ಎಲ್ಲ ಸ್ವಲ್ಪ ಕೊಲಾಜ್ ಮಾಡಿ ಜನಗಳೇ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ಮಜಾ ಭಾರತ ಮತ್ತೆ ಲೈಕ್ ಮಜಾ ಟಾಕೀಸ್ ಇಬ್ರು ಸೇರಿಸಿ ಸ್ಟಾರ್ ಕ್ಯಾಸ್ಟ್ ಮಾಡಿದಾಗ ಎರಡು ಕಡೆ ಜನ ಏನ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು, ಮಜಾ ಟಾಕೀಸ ಮಜಾ ಭಾರತನ ಅನ್ನೋದತ್ರನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ ಜನಗಳಿಗೆ. ನನಗೂ ಸ್ವಲ್ಪ ಜನ ರಿವ್ಯೂಸ್ಗಳನ್ನ ಕೇಳಿದಾಗ ಅದೇ ರೀತಿ ಇತ್ತು. ಸೊ ಗೈಸ್, ಆ್ಯಕ್ಚುಲಿ ಮಜಾ ಟಾಕೀಸ್ ಎಲ್ಲ ಸರ್ ಹತ್ರ ಅನ್ನಿಸ್ತಾನೆ ಇಲ್ಲ, ನಮ್ಗೆ ಏನೋ ಡಿಫ್ರೆಂಟ್ ಆಗಿ ಅನಿಸ್ತದೆ. ಸೊ ಅಷ್ಟೊಂದು ಚೆನ್ನಾಗಿ ಬರ್ತಾರ ಅಂತಾನೂ ಹೇಳಿದರೆ ಅದೇ ರೀತಿನೇ ಆಗ್ತಿತ್ತು ಗುರು. ಸುದೀಪ್ ಸರ್ ಏನಾದರೂ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ, ಬಿಗ್ ಬಾಸ್ 12 ಏನಾದರೂ ಇನ್ ಕೇಸ್ ಆಗಿಲ್ಲ ಅಂತಂದ್ರೆ. ಅಂಡ್ ಎರಡನೇ ಅಪ್ಡೇಟ್ ಏನಂತಂದ್ರೆ, ಲೈಕ್ ಎರಡನೇ ಪಾಯಿಂಟ್ ವಿತ್ ಸುದೀಪ್ ಸರ್ ಹೇಳಿರೋದು ಏನಂತಂದ್ರೆ, ಸೊ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಅಂತಂದ್ರೆ ಕನ್ನಡನೇ ಮಾತಾಡಬೇಕು. ಸೊ ಇಲ್ಲಿ ಈಗ ಲಾಸ್ಟ್ ಸೀಸನ್ ನೀವು ನೋಡಿರೋ ಹಾಗೆ, ಲಾಸ್ಟ್ ಸೀಸನ್ ಅಲ್ಲ ಎಲ್ಲ ಸೀಸನಲ್ಲೂ ಅಷ್ಟೇ ತುಂಬಾ ಇಂಗ್ಲೀಷ್ ಮಾತಾಡ್ತಾರೆ. ಆಮೇಲೆ ಏನಾದರೂ ಅಂದರೆ ಲೈಕ್ ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ಸಬ್ ಟೈಟಲ್ಗಳನ್ನ ಕೊಡಬೇಕು, ಕ್ಯಾಪ್ಷನ್ಗಳನ್ನ ಕೊಡಬೇಕು. ಸೊ ಇವ್ರು ಯಾವುದು ಅದೇ ರೀತಿ ಮಾಡ್ತಿರಲಿಲ್ಲ. ಹಂಗಾಗಿ ಸುದೀಪ್ ಸರ್ಗೆ ಈ ಎರಡನೇ ಪಾಯಿಂಟು ಲೈಕ್ ಈ ಥರ ಇಟ್ಟಿದ್ದಾರೆ. ಇಲ್ಲಿ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದಘೋಷ ಆಗಬೇಕು. ಅಂದರೆ ಕನ್ನಡದ ಮೊದಲನೇ ಪ್ರಯತ್ನ. ಅಂದರೆ ಯಾವುದೇ ಮಾತಾಡಬೇಕಾದ್ರೂ ಕೂಡ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಬಿಗ್ ಬಾಸ್ ಅನ್ನೋ ಒಂದು ವಾಯ್ಸ್ ಏನು ಬರ್ತಾ ಇತ್ತು, ಇದಕ್ಕೂ ಮುಂಚೆ ಒಂದಷ್ಟು ಕನ್ನಡಗಳ ಪದಗಳನ್ನ ಯೂಸ್ ಮಾಡ್ತಾರೋ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಬಾರಿ ಕಂಟೆಸ್ಟೆಂಟ್ಗಳು ಕೂಡ ಕನ್ನಡ ಮಾತಾಡೋದನ್ನು ಬಿಟ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಈಗ ನಾನು ಎಕ್ಸಾಂಪಲ್ ಮೈಕಲ್ ಅವ್ರನ್ನ ನಾನು ಎಕ್ಸಾಂಪಲ್ ತೊಗೊಂಡ್ರೆ, ಅವ್ರಿಗೆ ಎಷ್ಟು ಕನ್ನಡ ಅಭಿಮಾನ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರಿಗೆ ಹಿಂದಿಲಾಗಲಿ ಇಂಗ್ಲೀಷಲ್ಲಾಗಲಿ ಮಾತಾಡ್ತಿಲ್ಲ ಜಾಸ್ತಿ. ಅವ್ರು ಯೂಸ್ ಮಾಡ್ತೀವಿ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿರೋ ಕನ್ನಡನ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆ ಥರ ಮಾತಾಡಬೇಕು. ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದನೇ ಬಂದಿರೋರು ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಇಲ್ಲಾಂದರೆ ಸೀರಿಯಲ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಅವರೆಲ್ಲ ಏನಂತಂದರೆ ಕೆಲವರು ಸ್ವಲ್ಪ ಇಂಗ್ಲೀಷ್ ಗೊತ್ತಿತ್ತು ಅಂತಂದ್ರೂ ಓವರಾಲ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಇನ್ಫ್ಲುಯೆನ್ಸರ್ಗಳನ್ನ ನೋಡಿದ್ದೀನಿ ಎಷ್ಟೊಂದು ಸತಿ ಕನ್ನಡ ಮಾತಾಡೋದು ಬಿಟ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಕನ್ನಡ ಅಂತಲೇ ಬರ್ತಾರೆ, ಹೋಗ್ತಾ ಇಂಗ್ಲೀಷ್ ಮಾತಾಡ್ತಾರೆ. ನಮಗೂ ಕನ್ನಡ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಮಾತ್ರ ಯೂಸ್ ಮಾಡಬೇಕು. ಅವ್ನಿಗೆ ಅಪೋಸಿಟ್ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಮಾಡ್ಕೊಳ್ಳಿ. ಬಟ್ ಅದನ್ನ ಬಿಟ್ಬಿಟ್ಟು ನೀವು ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ನನಗೆ ಗೊತ್ತು ಅಂತ ಬಿಲ್ಡಪ್ ಕೂಡ ಆಗೋದು ತುಂಬ ಜನ ನೋಡಿದ್ದೀನಿ ಗುರು. ಬಿಲ್ಡಪ್ ತಗೊಂತಾರೆ, ಅವೆಲ್ಲ ಬೇಡ. ಅದನ್ನೇ ಕ್ಲಿಯರ್ ಕಟ್ಟಾಗಿ ಕನ್ನಡದಲ್ಲಿ ಒಂದು ಚಪ್ಪಲಿ, ಅದೇನೋ ಬಟ್ಟೆಯಲ್ಲಿ ಚಪ್ಪಲಿ ಸುತ್ಕೊಂಡು ಹೊಡಿತಾರೆ ಗೊತ್ತಾ, ಆ ಥರ ಸುದೀಪ್ ಸರ್ ಹೇಳಿದ್ದಾರೆ. ಇವಾಗ 4ನೇ ಪಾಯಿಂಟ್ ನೋಡ್ತಾ ಇದ್ರೆ, ಒಳ್ಳೆಯ ಲೀಗಲ್ ಟೀಮ್ ಇರಬೇಕಂತೆ. ಸೊ ಬಿಗ್ ಬಾಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ವಿವಾದಗಳು ಇದಾವೆ. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಒಳ್ಳೆ ಲೀಗಲ್ ಟೀಮ್ ಇರಬೇಕು. ಸೊ ಕಾಂಜಿ ಪೇಜಿ ಲೀಗಲ್ ಟೀಮ್ ಇಟ್ಕೋಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ. ಎಕ್ಸಾಂಪಲ್ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರೋ ಹಾಗೆ ಏನೊಂದು ಥೀಮ್ ನ ತಗೊಂಬಂದ್ರು, ಐ ಮೀನ್ ನರಕ ಸ್ವರ್ಗ ಅಂತ. ಆ ಒಂದು ಥೀಮ್ ಏನಾಯ್ತು, ಅಷ್ಟು ವರ್ಕ್ ಆಗಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ 2ನೇ ವೀಕಲ್ಲೇನೆ ಒಂದು ಕೇಸ್ ಆಯಿತು. ಕೇಸ್ ಹಾಕಿದ್ದು ಅದು ಆ್ಯಕ್ಚುಲಿ ಅದು ಲೀಗಲ್ ಆಗಿ ಅದು ಮತ್ತೆ ರಿಮೂವ್ ಮಾಡಬೇಕಾಗಿ ಬಂತು. ಯಾಕೆ ಅಂತಂದರೆ ಅದು ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಸುದೀಪ್ ಸರ್ ಹೇಳೋದಂತ ಇದೊಂದು ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು. ಯಾಕೆಂತಂದರೆ ನರಕ ಸ್ವರ್ಗ ಲೈಕ್ ಒಳಗಡೆ ಇದ್ದಾಗ ತೋರಿಸಿ ಜನಗಳಿಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಕೊಡಬೇಕು ಅಂತ ಸುದೀಪ್ ಸರ್ ಯೋಚನೆ ಮಾಡಿದ್ರಿಂದ
ಅವರ ಟೀಮ್ ಯೋಚನೆ ಮಾಡಿದ್ದು ಸುದೀಪ್ ಸರ್ಗೂ ಕೂಡ ಅದು ಒಪ್ಪಿಗೆ ಆಗಿತ್ತು, ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು, ಯಾಕಂದ್ರೆ 11ನೇ ಸೀಸನ್ ನಾನು ಹೊಸದಾಗಿ ಬರ್ತಾರೆ, 10 ಸೀಸನ್ ಒಂಥರ ಒಂದ್ ಲೆಕ್ಕ ಆಯ್ತು ಅಂತಂದ್ರೆ 11ನೇ ಸೀಸನ್ ಇನ್ನೊಂದ್ ಲೆಕ್ಕ, ಆ ಥರ ಎಲ್ಲ ಯೋಚನೆ ಮಾಡಿ ಬಂದಂತ ಕಾನ್ಸೆಪ್ಟ್. ಸಡನ್ ಆಗಿ ಯಾರೋ ಒಬ್ರು ಒಂದು ಕೇಸ್ ಹಾಕ್ತಾರೆ, ಮಹಿಳೆಯರಿಗೆ ಒಂದು ಟಾಯ್ಲೆಟ್ ಇರಲ್ಲ, ಅವರು ಹೇಳ್ತಾರೆ ಬಾಯ್ ಬಿಟ್ಟೆ ಹೇಳಿಸ್ತಾರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅಂದ್ರೆ ಹೊರಗಡೆಯಿಂದ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಮೇ ಬಿ ತೊಂದರೆ ಇರುತ್ತೇನೋ, ಅಲ್ಲಿ ಏನಿರುತ್ತೋ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಲೈಕ್ ವ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಲೈಕ್ ಏನಂದ್ರೆ ವ್ಯೂವರ್ಶಿಪ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇರ್ತಾರೆ ಅಂತ ಇವ್ರು ಹೊರಗಡೆ ಇರೋರು ಕುತ್ಕೊಂಡ್ರೆ ಹಂಗ ಅನ್ಸುತ್ತೆ. ಬಟ್ ಒಳಗಡೆ ಇರೋರೆಲ್ಲ ಲೈಕ್ ಚೈತ್ರ ಕುಂದಾಪುರ ಅವರು ಹೇಳಿದ್ರು ನಮ್ಗೇನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ ಅಂತಾನೆ ಹೇಳ್ಕೊಂಡ್ರಲ್ಲ ಪ್ರೆಸ್ ಮೀಟ್ ಅಲ್ಲಿ. ಎಸ್. ಅಂಡ್ 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು. ಇದು ನನಗೆ ಡೌಟ್ ಅನ್ಸುತ್ತೆ, ಯಾಕಂದ್ರೆ ಆ ತರ ಸ್ಪರ್ಧಿಗಳಿಲ್ಲ ಅಂತಂದ್ರೆ ಬಿಗ್ ಬಾಸ್ ಓಡಲ್ಲ ಅಂತ ಅನ್ಸುತ್ತೆ. ಹೆಂಗೆ ಹೇಳ್ತೀನಿ, ವಿವಾದಿತ ಸ್ಪರ್ಧಿಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಲಾಯರ್ ಜಗದೀಶ್ ಸರ್ ತರನೇ ಅಂತಾನೆ ಅನ್ಕೊಳ್ಳಿ. ಯಾಕೆ ಅಂತಂದ್ರೆ ಅವರ ವಿವಾದಿತ ಸ್ಪರ್ಧಿಗಳು ಕೆಲವೊಂದ್ಸತಿ ಮೈಂಡ್ ಕಂಟ್ರೋಲ್ ಅನ್ನೋದು ಕೂಡ ಇರಬೇಕಾಗುತ್ತೆ. ಹೌದು, ನನಗೆ ಗಾಸಿಪ್ ಅನ್ನೋದು ಇರಬೇಕು. ಈಗ ಗಾಸಿಪ್ ಅಂತಂದ್ರೆ ಯಾರಪ್ಪ, ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದು ಅಂತಂದ್ರೆ ಎಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ ಬರೀ ಬಿಗ್ ಬಾಸ್ ಅಲ್ಲಿ. ಲಾಸ್ಟ್ ಟೈಮ್ ಚೈತ್ರ ಕುಂದಾಪುರ ಅವರೇ ಲೈಕ್ ಹೊರಗಡೆ ವಿಚಾರ ಎಲ್ಲ ತಗೊಂಡು ಇಲ್ಲಿ ಒಳಗಡೆ ಹೇಳೋದು ಗಾಸಿಪ್ಗಳು ಮಾಡಿದ್ರು. ಸೊ ಆ ತರ ವಿವಾದಿತ ಸ್ಪರ್ಧಿಗಳು ಅಂದ್ರೆ ನಾನು 2 ಕಂಟೆಸ್ಟೆಂಟ್ ನಾನು ಎತ್ಕೊಳಕ್ ಇಷ್ಟಪಡೋದು. ಯಾರಪ್ಪ ಅಂತಂದ್ರೆ ಅದೇ ಒಂದು ಚೈತ್ರ ಕುಂದಾಪುರ, ಇನ್ನೊಂದು ನಮ್ಮ ಲಾಯರ್ ಜಗದೀಶ್ ಅವರು. ಲಾಯರ್ ಜಗದೀಶ್ ಅವ್ರದ್ದು ಆಚೆಗಡೆ ಜನಗಳನ್ನ ಪ್ರೀತಿ ಮನ್ಸ್ನಾಗಿದ್ರು, ಬಟ್ ಒಳಗಡೆ ಒಂದಷ್ಟು ಸುದೀಪ್ ಸರ್ಗೆ ಮರ್ಯಾದೆ ಕೊಡ್ಬೇಕಾಗಿರೋದು, ಇಲ್ಲಾಂದ್ರೆ ಸ್ಟೇಜ್ಗೆ ಒಂದು ಮರ್ಯಾದೆ ಕೊಡ್ಬೇಕಾಗಿರೋದು ಅದನ್ನು ಕೊಡ್ಲಿಲ್ಲ. ಅದೆಲ್ಲೋ ಒಂದ್ ಕಡೆ ಮಿಸ್ ಆಯ್ತು. ಅಂಥವ್ರು ಈ ಸ್ಟೇಜ್ಗೆ ಅರ್ಹತೆ ಇಲ್ದವರು ಅಂತ ಒಂದಷ್ಟು ಚೂಸ್ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಸುದೀಪ್ ಸರ್ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಮಾಡ್ತಾರೆ. ಆಕ್ಚುಲಿ ಏನಂತಂದ್ರೆ ಸುದೀಪ್ ಸರ್ ಫಸ್ಟ್ ಆಫ್ ಆಲ್ ಈ ತರ ಕಂಟೆಸ್ಟೆಂಟ್ಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಲ್ವಂತೆ. ಈ ಸತಿ ತೋರಿಸ್ತಾ ಇದಾರೆ ಅಂತಂದ್ರೆ ಮೇ ಬಿ ಅವ್ರಿಗೆಲ್ಲ ಲಾಸ್ಟ್ ಸೀಸನ್ ಹರ್ಟ್ ಆಗಿದೆ, ಅದಕ್ಕೋಸ್ಕರನೇ ಮಿಡ್ ಸೀಸನ್ ಅಲ್ಲೇ ಬಿಟ್ಟಿದ್ದು. ಗೈಸ್ ನೆನಪಿರ್ಲಿ, ಸುದೀಪ್ ಸರ್ ಅಂದ್ರೆ ಮಿಡ್ ಇನ್ನೂ ಕಂಪ್ಲೀಟ್ ಆಗಿ ಆಗಿಲ್ಲ, ನಾನು ನೆಕ್ಸ್ಟ್ ಸೀಸನ್ ಮಾಡಲ್ಲ ಅಂತ. ಸೊ ಅಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಮೇ ಬಿ ಅವ್ರಿಗೆ ಹರ್ಟ್ ಆಗಿರೋದ್ರಿಂದ ಆ ತರ ಮಾತಾಡಿರೋದು. ಈಗ ಮತ್ತೆ ವಾಪಸ್ ಕನ್ವಿನ್ಸ್ ಮಾಡಿದ್ದಾರೆ ನನ್ನ ಪ್ರಕಾರ. ಪ್ರಕಾಶ್ ಅವರಾಗಿರ್ಬೋದು, ಇಲ್ಲ ಕಲಾಸ್ ಟೀಮ್ ಅವರಾಗಿರ್ಬೋದು. ಸೊ ಅವರೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ, ಇಲ್ಲ ಸರ್ ನೀವಿಲ್ಲ ಅಂತಂದ್ರೆ ಕನ್ನಡ ವ್ಯೂವರ್ಸ್ಗಳು ಕಮ್ಮಿ ಆಗ್ಬಿಡುತ್ತೆ, ನಮಗೆ ನೋಡೋರು ಯಾರು ಇರಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅಂತ ಬಂದಾಗ ಫೇಸ್ ಆಫ್ ಬಿಗ್ ಬಾಸ್ ಯಾರಪ್ಪ ಅಂದ್ರೆ ಸುದೀಪ್. ಆಕ್ಚುಲಿ ನಮ್ಗೆ ಅವ್ರಿಲ್ಲ ಅಂತಂದ್ರೆ ಯಾರನ್ನ ಅಲ್ಲಿ ತಂದು ಇಡ್ತಾರೆ ಅಂದ್ರೆ ಊಹೆ ಕೂಡ ಮಾಡಕ್ಕಾಗಲ್ಲ. ಬಿಗ್ ಬಾಸ್ ಅಂತಂದ್ರೆ ಇನ್ನೊಂದು ಮುಖ, ಎರಡು ಲೈಕ್ ಮುಖದ ನಾಣ್ಯಗಳು. ಬಿಗ್ ಬಾಸ್ ಒಂದ್ ಕಡೆ ಆದ್ರೆ ಈ ಕಡೆ ಇನ್ನೊಂದು ಸುದೀಪ್ ಸರ್ ಇರ್ತಾರೆ. ಸೊ ಬಿಗ್ ಬಾಸ್ ಅಂತಂದ್ರೆ ಸುದೀಪ್ ಸರ್ ಅಂತ ನಮ್ಗೆ ಅನ್ಸುತ್ತೆ. ಗೈಸ್ ನಿಮ್ಗೆ ಅನಿಸುತ್ತೆ ಸುದೀಪ್ ಸರ್ ಬಿಟ್ಟು ಬೇರೆ ಯಾರಾದ್ರೂ ನಿರೂಪಣೆ ಮಾಡ್ಬೇಕಾ, ಇಲ್ಲ ಸುದೀಪ್ ಸರ್ ಇರಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ನಲ್ಲಿ ಗೈಸ್ ಈ ಒಂದಷ್ಟು 5 ಪಾಯಿಂಟ್ಗಳನ್ನ ಸುದೀಪ್ ಸರ್ ಇವಾಗ ಕಲರ್ಸ್ ಟೀಮ್ ಮುಂದೆ ಇಟ್ಟಿರೋದು. ನನಗೆ ಇಷ್ಟು ಒಂದೆಲ್ಲ ನಡೆಸ್ಕೊಂಡ್ರೆ ನಾನು 12ರ ನಿರೂಪಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ, ಬಟ್ ಇದು 2 ದಿನದಿಂದ ತುಂಬ ಗುಂಗಳು ಓಡಾಡ್ತಾ ಇದೆ. ಇವನ್ ನನಗೆ ಆಲ್ರೆಡಿ 2 ಡೇಸ್ ಬ್ಯಾಕೆ ನ್ಯೂಸ್ ಬಂದಿತ್ತು, ಬಟ್ ಅದನ್ನು ನಾವು ಸದ್ಯಕ್ಕೆ IPL ಇರೋದ್ರಿಂದ ಆ್ಯಂಡ್ WTC ಇರೋದ್ರಿಂದ ಪರ್ಸ್ನಲ್ ಆಗಿ ನಾವು ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ. ಸೊ ಇದು ಒಂದು ಅಪ್ಡೇಟ್ನ ತೊಗೊಂಬಂದು ನಿಮ್ಮ ಮುಂದೆ ಇಡೋಣ ಅಂತ ಬರ್ತಾರದು. ಸೊ ಗೈಸ್ ನಿಮ್ಗೇನು ಅನ್ಸುತ್ತೆ, ಸುದೀಪ್ ಸರ್ ವಾಪಸ್ ಬರ್ತಾರಾ ಇಲ್ಲಾಂದ್ರೆ ಜಸ್ಟ್ ಇದು ರೂಮರ್ಸಾ? ಯಾಕಂದರೆ ಇದು ಆಲ್ರೆಡಿ ಮೈನ್ ಸ್ಟ್ರೀಮ್ ನ್ಯೂಸ್ಗಳಲ್ಲೂ ಕೂಡ ಆಲ್ರೆಡಿ ಬಂದಿದೆ, ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೊಂತೀನಿ, ಇನ್ ಕೇಸ್ ಏನೋ ಬಿಗ್ ಬಾಸ್ ಲವರ್ಸ್ಗಳು ನೀವು ಆಗಿತ್ತು ಅಂತಂದರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನೋಡೋ ಹಾಗಿದ್ರೆ ಸುದೀಪ್ ಸರ್ ಏನಾದರೂ ವಾಪಸ್ ಬಂದಿಲ್ಲ ಅಂತಂದರೆ ನನ್ನ ಪ್ರಕಾರ ಬಿಗ್ ಬಾಸ್ ನೋಡೋದು ತುಂಬ ಕಷ್ಟ, ಫ್ಲಾಪ್ ಆಗುತ್ತೆ. ಸೇಮ್ ಆಸ್ ಇಟ್ ಈಸ್ 1 ವೀಕ್ ಓಡುತ್ತೇನೋ, 1 ವೀಕ್ ಆದ್ಮೇಲೆ ಮೇ ಬಿ ಫ್ಲಾಪ್ ಆಗುವಂತ ಚಾನ್ಸಸ್ ಹೈಲಿ ಪಾಸಿಬಲ್. ಈಗ ನೀವು ಲಾಸ್ಟ್ ಸೀಸನ್ ನೋಡ್ತಾ ಇದ್ದಂಗೆ ಲೈಕ್ ಲಾಯರ್ ಜಗದೀಶ್ ಅವರು ಹೋದ್ಮೇಲೆ ತುಂಬಾ ಬೋರ್ ಆಗ್ಬಿಡ್ತು ಲಾಸ್ಟ್ ಒಂದು 30 ಡೇಸ್. ನೀವೇ ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದ್ರಿ, ಲಾಯರ್ ಜಗದೀಶ್ ಅವ್ರನ್ನ ವಾಪಸ್ ಕರ್ಸಿ. ಜನಕ್ಕೆ ಏನಂತಂದ್ರೆ ಎಂಟರ್ಟೈನ್ಮೆಂಟ್ ಬೇಕು, ಬಟ್ ಎಂಟರ್ಟೈನ್ಮೆಂಟ್ ಅದು ಒಳ್ಳೆ ರೀತಿಲಿ ಇರಬೇಕು. ಅದು ಕೆಟ್ಟ ರೀತಿಲಿ ಹೋಯ್ತು ಅಂತಂದ್ರೆ ಅದು ಎಂಟರ್ಟೈನ್ಮೆಂಟ್ ಅನ್ಸಲ್ಲ. ಸೊ ಅದೊಂಥರ ನೋಡಕ್ ಬೇಜಾರಾಗ್ಬಿಡುತ್ತೆ. ಸೊ ಗೈಸ್ ಒಟ್ನಲ್ಲಿ ನಿಮಗೇನು ಅನಿಸುತ್ತೆ, ಮತ್ತೆ ಸುದೀಪ್ ಸರ್ ವಾಪಸ್ ಬರಬೇಕಾ? ಆ್ಯಂಡ್ ಈ ಒಂದು 5 ಪಾಯಿಂಟ್ಗಳಲ್ಲಿ ಏನಾದರೂ ಒಂದು ಕುಂದುಕೊರತೆ ಕಾಣಿಸ್ತಾ ಇದೆಯಾ ಸುದೀಪ್ ಸರ್ ಹೇಳಿದ್ರಲ್ಲಿ? ನನ್ನ ಪ್ರಕಾರ ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತ ಯಾವಾಗ ಸುದೀಪ್ ಸರ್ ಹೇಳಿದ್ರು ಆವಾಗಲೇ ಅವ್ರ ನಮ್ಮ ಮನಸ್ಸುಗಳನ್ನ ಗೆದ್ಬಿಟ್ಟಿದ್ದಾರೆ ಅವರು. ಯಾಕಂದರೆ ಫಸ್ಟ್ ಆಫ್ ಆಲ್ ಹೌದು ಗುರು, ನೀವು ಏನೇ ಮಾಡ್ಬೋದು, ಕನ್ನಡಕ್ಕೆ ನೀವು ಮೊದಲನೇ ಆದ್ಯತೆ ಕೊಟ್ಟಿಲ್ಲ ಅಂತಂದರೆ ನಾವು ನನ್ನ ಪ್ರಕಾರ ಅದು ವೇಸ್ಟ್ ಅಂತ ಅನಿಸುತ್ತೆ. ಆ ಶೋನೇ ವೇಸ್ಟ್ ಆಗುತ್ತೆ, ಅದೊಂದು ಅರ್ಥನೇ ಇರಲ್ಲ ಅದೊಂದು ಶೋ. ನೋಡಿ ಲಾಸ್ಟ್ ಟೈಮಲ್ಲೆಲ್ಲ 1-2 ದಿವಸ ನೋಡಿ ಲಾಸ್ಟಲ್ಲಿ ಅದು ಕೋರ್ಟ್ ಥರ ಹೇಳ್ತಿದ್ರು, ಅದು 2 ದಿವಸ ನಮ್ಮ ಹೇಳಿದ್ರು, ಅದಾದ್ಮೇಲೆ ಹೇಳಲೇ ಇಲ್ಲ. ನೋಡಿ ಈ ಥರ ಮಾಡಬಾರ್ದು. ಪ್ರತಿ ಸೀಸನ್ ಅಲ್ಲೂ ನಾವು ನೋಡಿರೋ ಹಾಗೆ ಒಂದು ಎಪಿಸೋಡ್ ಎಂಡಿಂಗ್ ಅಲ್ಲಿ ಒಂದು ಕೋಟ್ ಒಂದು ಸಾರಾಂಶ ಬರ್ತಾ ಇತ್ತು. ಆ ಒಂದು ಪದಕ್ಕೆ ಆ ಒಂದು ದಿನಕ್ಕೆ ಏನೇನ್ ಆಗ್ಬೇಕು ಆಗಿತ್ತು ಅದನ್ನ ಒಂದು ಸಾರಾಂಶ ಹುಡುಕ್ತಾ ಇದ್ರು, ಪಾಸಿಟಿವ್ ಆಗಿ ಹೇಳ್ತಾ ಇದ್ರು. ಬಟ್ ಈ ಸತಿ ಇಲ್ಲ. ಅಂಡ್ ಇನ್ನೊಂದು ಬಿಗ್ ಬಾಸ್ ವಾಯ್ಸ್ ಕೂಡ ಚೇಂಜ್ ಆಯ್ತು, ಅದು ಕೂಡ ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಮೇ ಬಿ ಈ ಸತಿ ಸುದೀಪ್ ಸರ್ ಸಮಥಿಂಗ್ ಕುಕಿಂಗ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದಷ್ಟು ಒಳ್ಳೆ ರೀತಿನೇ ಕುಕ್ ಆಗಲಿ, ಒಂದಷ್ಟು ಆಚೆಗಡೆ ಬರ್ಬೇಕಾದ್ರೆ ಒಂದು ಬ್ಯಾಂಗ್ ಆಗಿ ಬರಲಿ, ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ, ನಾವು ಅಷ್ಟೇ ಕೇಳ್ಕೊಳ್ತಾ ಇರೋದು. ನಿಮ್ಗೇನು ಅನ್ಸುತ್ತೆ ಗೈಸ್ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.